ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಗೈಸ್, ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ವೈರ್ಡ್ 6 ಅಂದ್ರೆ ಹಾಂಕರ್ ಹೌಡಿಯ ಫ್ಯಾಕ್ಷನ್ ಪ್ಯಾಟ್ ಮ್ಯಾಕಫಿಯ ಶೋ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಗೈಸ್. ಲಿಟ್ರಲಿ ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೈರ್ಡ್ ಫ್ಯಾಮಿಲಿಯ ಬಗ್ಗೆ ಸಂಪೂರ್ಣ ಡೆಡಿಕೇಟೆಡ್ ವಿಡಿಯೋನ ನಾನು ಆಗಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಅದು ನಿಮಗೆ ನಾಳೆ ಅಥವಾ ಭಾನುವಾರ ನೋಡೋದಕ್ಕೆ ಸಿಗುತ್ತೆ, ಇದಂತೂ ಕನ್ಫರ್ಮು. ಸೊ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡೋಣ ಅನ್ಕೊಂಡು ನಿಧಾನಕ್ಕೆ ಆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಬರ್ತಾ ಇರ್ತಕ್ಕಂತಹ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ವೈರ್ಡ್ ಫ್ಯಾಮಿಲಿಯವರು ಹಾಂಕರ್ ಹೌಡಿಯ ಫ್ಯಾಕ್ಷನ್ ಪ್ಯಾಟ್ ಮ್ಯಾಕಫಿ ಶೋ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಲ್ಲಿ ನಮಗೆ ಅಂಕಲ್ ಹೌಡಿಯ ಫ್ಯಾಕ್ಷನ್ ನ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ರಿಟರ್ನ್ ನ ಮಾತ್ರ ಡಬ್ಲ್ಯೂ ಅವರು ತುಂಬಾನೇ ಬ್ರೂಟಲ್ ಆಗಿ ತೋರಿಸ್ತಾರೆ ಅಂತಾನೆ ಹೇಳ್ಬಹುದು. ವೈರ್ಡ್ ಫ್ಯಾಮಿಲಿಯ ಮೆಂಬರ್ಸ್ ಗಳು ಬ್ಯಾಕ್ ಸ್ಟೇಜ್ ಅಲ್ಲಿ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಎಲ್ಲದನ್ನು ಕೂಡ ಫುಲ್ ಧ್ವಂಸ ಮಾಡಾಕಿದ್ದಾರೆ. ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬಹುದು, ಕ್ಯಾಮ್ರಾ ಮೆನ್ಸ್ ಗಳಾಗಿರ್ಬಹುದು, ಇವ್ರನ್ನೆಲ್ಲರನ್ನು ಕೂಡ ವೈರ್ಡ್ 6 ನ ಮೆಂಬರ್ಸ್ ಗಳು ಉಡೀಸ್ ಮಾಡಿದ್ದಾರೆ. ಅಲ್ಲಿ ನಮಗೆ ಚಾಡ್ ಗೇಬಲ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಚಾಡ್ ಗೇಬಲ್ ಅವರ ಮೇಲೂ ಕೂಡ ವೈರ್ಡ್ ಫ್ಯಾಮಿಲಿ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿರ್ತಾರೆ. ಇದಾದ್ಮೇಲೆ ನಮ್ಮ ಚಾಡ್ ಗೇಬಲ್ ಅವರು ಬದುಕೇ ಇಲ್ಲ ಅನ್ನೋ ಒಂದು ರೀತಿ ವೈರ್ಡ್ 6 ಫ್ಯಾಮಿಲಿ ಹಾಗೆ ಡಬ್ಲ್ಯೂ ಅವರು ತೋರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಗಾಯ್ಸ್, ನಾನೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನೆನಪಿರುತ್ತೆ ಅಂತ ಅನ್ಕೋತೀನಿ. ಇತ್ತೀಚಿನ ವಿಡಿಯೋ, ಅದು ನೆನ್ನೆನೋ ಮೊನ್ನೆದೋ ವಿಡಿಯೋ. ಆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ನಮಗೆ ಬ್ರಾನ್ಸನ್ ರೀಡ್, ಬ್ರಾನ್ ಸ್ಟ್ರೋಮನ್ ಹಾಗೆ ಚಾಡ್ ಗೇಬಲ್ ಅವರ ನಡುವೆ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ. ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಇಂದ ಡಬ್ಲ್ಯೂ ಅವರು ಚಾಡ್ ಗೇಬಲ್ ಅವ್ರನ್ನ ತೆಗೆದಾಕಬಹುದು. ಚಾಡ್ ಗೇಬಲ್ ಅವರಿಗೆ ಸ್ವಲ್ಪ ದಿನ ಬ್ರೇಕ್ ನ ಕೊಡಬಹುದು. ಯಾಕಂದ್ರೆ ವೈರ್ಡ್ 6 ಇಲ್ಲಿ ನಮ್ಮ ಚಾಡ್ ಗೇಬಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದನ್ನ ಡಬ್ಲ್ಯೂ ಅವರು ಡೈರೆಕ್ಟ್ ಆಗಿ ತೋರಿಸಿದ್ದಾರೆ. ಸೊ ಇದರಿಂದ ಇದನ್ನ ಡಬ್ಲ್ಯೂ ಅವರು ಸ್ಟೋರಿಗೆ ಕನೆಕ್ಟ್ ಮಾಡಿ ಚಾಡ್ ಗೇಬಲ್ ಅವ್ರನ್ನ ಆ ಒಂದು ಮ್ಯಾಚ್ ಇಂದ ರಿಮೂವ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ರಿಮೂವ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಡ್ರ್ಯಾಗನ್ ಅವ್ರನ್ನ ಚಾಡ್ ಗೇಬಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಡಬ್ಲ್ಯೂ ಅವರು ಆ ಒಂದು ಮ್ಯಾಚ್ ಅಲ್ಲಿ ಹಾಕಿದ್ದಾರೆ. ಸೊ ಈಗ ನಮಗೆ ಬ್ರಾನ್ಸನ್ ರೀಡ್, ಬ್ರಾನ್ ಸ್ಟ್ರೋಮನ್ ಹಾಗೆ ಡ್ರ್ಯಾಗನ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಡಬ್ಲ್ಯೂ ಅವರು ಕೂಡ ಈ ಒಂದು ಸ್ಟೋರಿ ಲೈನ್ ನ ತುಂಬಾ ಸೀರಿಯಸ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೋಡಿದ್ರೆ ನಮ್ಮ ಚಾಡ್ ಗೇಬಲ್ ಅವರ ಕತೆ ಮುಗ್ದಿದೆ, ಅವರು ಬದುಕಿಲ್ಲ ಅನ್ನೋ ಒಂದು ರೀತಿ ನಮಗೆ ಕಾಣಿಸ್ತಾ ಇದೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಡಬ್ಲ್ಯೂ ಅವರೇ ಮಂಡೇ ನೈಟ್ ರಲ್ಲಿ ಇದರ ಬಗ್ಗೆ ಅಪ್ಡೇಟ್ ನ ಕೊಡಬಹುದು. ನಮ್ಮ ಚಾಡ್ ಗೇಬಲ್ ಅವರಿಗೆ ಏನಾಯ್ತು, ಅಲ್ಲಿದ್ದಂತಹ ಕ್ರೂ ಮೆಂಬರ್ಸ್ ಗಳಿಗೆ ಏನಾಯ್ತು ಅಂತ ಡಬ್ಲ್ಯೂ ಅವರೇ ಅಪ್ಡೇಟ್ ನ ಕೊಡಬಹುದು. ಸದ್ಯಕ್ಕೆ ನಮ್ಮ ಚಾಡ್ ಗೇಬಲ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಡಬ್ಲ್ಯೂ ಅವರು ಡ್ರ್ಯಾಗನ್ ಅವ್ರನ್ನ ಹಾಕಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ವೈರ್ಡ್ 6 ಫ್ಯಾಕ್ಷನ್ ಅವರು ಆಡಮ್ ಪಿಯರ್ಸ್ ಅವರ ಟ್ವಿಟರ್ ಅಕೌಂಟ್ ನು ಕೂಡ ಹ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು ಸ್ಕ್ರೀನ್ ಶಾಟ್ ನ ಹಾಕಿದ್ದೀನಿ. ಟ್ವಿಟರ್ ಅಕೌಂಟ್ ನ ಸಂಪೂರ್ಣವಾಗಿ ವೈರ್ಡ್ 6 ಅಂದ್ರೆ ಅಂಕಲ್ ಹೌಡಿಯ ಫ್ಯಾಕ್ಷನ್ ಸಂಪೂರ್ಣವಾಗಿ ಹ್ಯಾಕ್ ಮಾಡಿದೆ. ಬರೀ ಡಬ್ಲ್ಯೂ ನ ಬ್ಯಾಕ್ ಸ್ಟೇಜ್ ನ ಹಾಗೆ ಗೊರಿಲ್ಲಾ ಪೊಸಿಷನ್ ನ ನಮ್ಮ ವೈರ್ಡ್ 6 ಫ್ಯಾಮಿಲಿ ಅವರು ಧ್ವಂಸ ಮಾಡಿಲ್ಲ. ರೀಸೆಂಟ್ ಆಗಿ ನಮಗೆ ಪ್ಯಾಟ್ ಮ್ಯಾಕಫಿ ಶೋ ಕೂಡ ನಡೀತಾ ಇರುತ್ತೆ. ಸಡನ್ ಆಗಿ ಆ ಒಂದು ಶೋಗೆ ವೈರ್ಡ್ 6 ನ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ. ಆ ಒಂದು ಎಂಟ್ರಿನ ನಮಗೆ ತೋರಿಸೋದಿಲ್ಲ, ಬಟ್ ನಮ್ಮ ಪ್ಯಾಟ್ ಮ್ಯಾಕಫಿ ಹಾಗೆ ಅವ್ರ ಜೊತೆ ಆ ಒಂದು ಶೋಗೆ ಬಂದಿರತಕ್ಕಂತಹ ವ್ಯಕ್ತಿಗಳೆಲ್ಲರೂ ಕೂಡ ಕ್ಯಾಮ್ರಾ ಬಳಿ ನೋಡ್ಕೊಂಡು ಅಲ್ಲೇನೋ ನಮ್ಮ ಕಡೆ ಬರ್ತಾ ಇದೆ, ತುಂಬಾ ವಿಚಿತ್ರವಾಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಆ ಒಂದು ಶೋ ಎಂಡ್ ಆಗುತ್ತೆ. ಸಂಪೂರ್ಣವಾಗಿ ಎಲ್ಲದೂ ಕೂಡ ಬ್ಲಾಕ್ ಔಟ್ ಆಗುತ್ತೆ. ಇದಾದ್ಮೇಲೆ ಫ್ಯಾನ್ಸ್ ಗಳು ಬಿಡ್ತಾರ. ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಕಥೆನೂ ಕೂಡ ಮುಗ್ದಿದೆ. ವೈರ್ಡ್ 6 ಅವರು ಪ್ಯಾಟ್ ಮ್ಯಾಕಫಿ ಅವರ ಕಥೆನೂ ಕೂಡ ಮುಗಿಸಿದ್ದಾರೆ ಅಂತ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಒಂದು ಶ್ರದ್ಧಾಂಜಲಿ ಪೋಸ್ಟರ್ ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಸ್ಟೋರಿ ಮಾತ್ರ ಡಬ್ಲ್ಯೂ ಅವರು ಸಖತ್ತು ಆಸಮ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ವೈರ್ಡ್ ಫ್ಯಾಮಿಲಿ ಅವರು ಎಲ್ಲಾ ಶೋಗಳಿಗೂ ಕೂಡ ಹೋಗಿ ಆ ಒಂದು ಶೋನ ಧ್ವಂಸ ಮಾಡ್ತಾ ಇದ್ದಾರೆ. ಈ ಕಡೆ ಮಂಡೇ ನೈಟ್ ರಾಗೂ ಕೂಡ ಬಂದ್ಬಿಟ್ಟು ಮಂಡೇ ನೈಟ್ ರಾ ಎಂಡಿಂಗ್ ಅಲ್ಲಿ ಇಡೀ ಬ್ಯಾಕ್ ಸ್ಟೇಜ್ ನ ವೈರ್ಡ್ ಫ್ಯಾಮಿಲಿ ಅವರು ಧ್ವಂಸ ಮಾಡಿದ್ರು. ಅಂಡ್ ಈಗ ಪ್ಯಾಟ್ ಮ್ಯಾಕಫಿ ಶೋನು ಕೂಡ ಇಡೀ ಫ್ಯಾಮಿಲಿ ಅವರು ಸೇರ್ಕೊಂಡು ಧ್ವಂಸ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಇರೋದು ನಾಳೆಯ ಸ್ಮ್ಯಾಕ್ ಡೌನ್. ಪ್ರಾಬಬ್ಲಿ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ವೈರ್ಡ್ ಫ್ಯಾಮಿಲಿಯ ಎಂಟ್ರಿ ನೋಡೋದಿಕ್ಕೆ ಸಿಗಬಹುದು. ನಾಳೆ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ಅಲ್ಲೂ ಕೂಡ ನಮಗೆ ಇದೇ ರೀತಿ ಸ್ಮ್ಯಾಕ್ ಡೌನ್ ನ ಧ್ವಂಸ ಮಾಡೋದು ನೋಡೋದಿಕ್ಕೆ ಸಿಗಬಹುದು. ಸದ್ಯಕ್ಕೆ ನಮ್ಮ ವೈರ್ಡ್ 6 ಸ್ಮ್ಯಾಕ್ ಡೌನ್ ರಾನೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಎಲ್ಲಾ ಶೋಗಳಲ್ಲೂ ಕೂಡ ವೈರ್ಡ್ 6 ಫ್ಯಾಕ್ಷನ್ ಅವರು ಬರ್ತಾ ಇದ್ದಾರೆ, ಬ್ಯಾಕ್ ಸ್ಟೇಜ್ ನ ಧ್ವಂಸ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಸಾಯಿಸಾಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಸ್ಟೋರಿನ ತೋರಿಸುವಂತಹ ಚಾನ್ಸಸ್ ಇದೆ. ನಾನಂತೂ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದೀನಿ. ನಿಮ್ಗೆ ಅನಿಸ್ತಾ ಇದೆ, ಏನೇನ್ ಆಗ್ಬಹುದು ಮುಂದೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.